ರಾಜ್ಯದಲ್ಲಿ ಕಿಚ್ಚು ಹೊತ್ತಿಸಿ ಮತ ಗಳಿಸುವ ಹುನ್ನಾರ ಬೇಡ. ನೀವು ಮಾಡಿರುವ ಅಭಿವೃದ್ಧಿ ಹೇಳಿ ಮತ ಕೇಳಿ. ಸಂಸದರಿಗೆ ಭೀಮಣ್ಣ ಸವಾಲ್. ರಾಜ್ಯದ ಮುಖ್ಯಮಂತ್ರಿಗಳ ಕುರಿತು ಏಕವಚನದಲ್ಲಿ ಮಾತನಾಡಿರುವುದು ಖಂಡನೀಯ. ಸಿದ್ಧಾಂತ ಅಭಿವೃದ್ಧಿಯ ಮೂಲಕ ಮತ ಕೇಳಿ ಎಂದು ಶಾಸಕ ಭೀಮಣ್ಣ ನಾಯ್ಕ ಸಂಸದ ಅನಂತಕುಮಾರ್ ಹೆಗಡೆಯವರಿಗೆ ತಿರುಗೇಟು ನೀಡಿದ್ದಾರೆ. ಮಂಗಳವಾರ ನಗರದ ಸುಪ್ರಿಯಾ ಇಂಟರ್ನ್ಯಾಷನಲ್ ಹೋಟೆಲ್ನಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕರು, ಹಿಂದಿನ ಬಾರಿಯೂ ಸಿದ್ದರಾಮಯ್ಯ ಸರ್ಕಾರ ಉತ್ತಮ ಆಡಳಿತ ನಡೆಸಿತ್ತು. ಈ ಬಾರಿಯೂ ಕೇವಲ 100 ದಿನಗಳಲ್ಲಿ 5 ಭರವಸೆಗಳನ್ನು ಈಡೇರಿಸಿದೆ. ಕಳೆದ ಬಾರಿ ಪರೇಶ ಮೇಸ್ತನ ಸಾವನ್ನು ಕೊಲೆ ಎಂದು ಸಮಾಜದಲ್ಲಿ ಕಿಚ್ಚು ಹೊತ್ತಿಸಿ ಜನರನ್ನು ಮೂರ್ಖರನ್ನಾಗಿ ಮಾಡಿ ಅಧಿಕಾರಕ್ಕೆ ಬಂದಿತ್ತು. ಆದರೆ ಅವರ ಅಧಿಕಾರಾವಧಿಯಲ್ಲಿಯೇ ಸಿಬಿಐ ನ್ಯಾಯಾಲಯ ಪರೇಶ ಮೇಸ್ತನದು ಕೊಲೆಯಲ್ಲ ಎಂದು ತೀರ್ಪು ನೀಡಿದೆ. ಅದರ ಬಗ್ಗೆ ಸಂಸದರು ಮಾತನಾಡಲಿ ಎಂದು ಕುಟುಕಿದರು. ಚುನಾವಣೆ ಪೂರ್ವ ಕೇಂದ್ರ ಸರ್ಕಾರ 10 ಭರವಸೆಗಳನ್ನು ನೀಡಿ ಅಧಿಕಾರಕ್ಕೆ ಬಂದಿದೆ. ಆದರೆ ಇದುವರೆಗೂ ಯಾವುದೇ ಭರವಸೆಗಳನ್ನು ಈಡೇರಿಸಿಲ್ಲ. ತಾನು ನೀಡಿದ ಮಾತುಗಳನ್ನು ಮರೆತಿದೆ ಎಂದು ಬಿಜೆಪಿ ವಿರುದ್ಧ ಹರಿಹಾಯ್ದರು. ಸುದ್ದಿಗೋಷ್ಠಿಯಲ್ಲಿ ಪ್ರಮುಖರಾದ ಎಸ್.ಕೆ. ಭಾಗವತ್, ದೀಪಕ ದೊಡ್ಡೂರು, ಜಗದೀಶ್ ಗೌಡ, ಸಂತೋಷ್ ನಾಯ್ಕ್ ಮೊದಲಾದವರು ಉಪಸ್ಥಿತರಿದ್ದರು. ಅಂತಹ ಸಂದರ್ಭದಲ್ಲಿ ನಮ್ಮ ಸಂಸದರು ಈ ರೀತಿಯ ಪ್ರಚೋದನೆಗಾರ್ತಕ್ಕಂಥ ಮಾತುಗಳನ್ನು, ಇನ್ನೊಬ್ಬ ಮುಖ್ಯಮಂತ್ರಿಗಳನ್ನ ಈ ರೀತಿ ಹೇಳ್ತಕ್ಕಂಥ ಮಾತುಗಳನ್ನು ಹೇಳುವಂತಹದ್ದು ಸರಿಯಲ್ಲ. ಅದನ್ನ ಬಿಡಿ, ಸಿದ್ಧಾಂತದ ಮೇಲೆ ಮಾಡಿ. ನಿಮ್ಮ ಪಕ್ಷ ಏನ್ ಮಾಡಿದ್ಯೋ, ನಿಮ್ಮ ಸರ್ಕಾರ ಏನ್ ಮಾಡಿದ್ಯೋ, ಏನ್ ಅಭಿವೃದ್ಧಿ ಮಾಡಿದ್ಯೋ ಅದ್ರ ಮೇಲೆ ಕೇಳಿ. ಓಟನ್ನು ಕೇಳಿ, ಮತ್ತೊಂದು ಮಾಡಿ, ರಾಜಕಾರಣ ಮಾಡಿ. ಈ ಧರ್ಮದ ಹೆಸರು ಮೇಲೆ ಇಂಥ ಗೌರವಾನ್ವಿತ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ ಮೇಲೆ ಇಷ್ಟೊಂದು ಒಳ್ಳೊಳ್ಳೆಯ ಕಾರ್ಯಕ್ರಮ ಕೊಟ್ಟಿರ್ತಕ್ಕಂಥ ಮುಖ್ಯಮಂತ್ರಿ ಮೇಲೆ ಹೇಳಕ್ಕಾದ್ರೂ ನಿಮ್ಗೆ ಯಾವ ತರ ಮನಸ್ಸು ಬರ್ತದೆ? ನಾವು ಬಹಳ ನಮಗೊಂದು ಖುಷಿ ಅನ್ಸುತ್ತೆ. ನಮ್ಮ ಜಿಲ್ಲೆ ಎಲ್ಲರೂ ಅಷ್ಟೇ ಪ್ರೀತಿ, ವಿಶ್ವಾಸ, ಗೌರವ ಕೊಡಲಿ ನಮ್ಮ ದೇಶನೂ ಹೌದು, ರಾಜ್ಯನೂ ಹೌದು, ನಮ್ಮ ಜಿಲ್ಲೆನೂ ಕೂಡ ಹೌದು. ಜಿಲ್ಲೆ ಮೇಲೆ ಸ್ವಲ್ಪ ಸ್ವಾರ್ಥ ಇರುತ್ತೆ. ನಮ್ಮ ಜಿಲ್ಲೆ ಸಾಕಷ್ಟು ಯಾರೇ ಬರಲಿ ಆತಿಥ್ಯ ಮಾಡುವಂಥದ್ದು ಮತ್ತು ಮಾಡುವಂಥದ್ದು ಸಹಜ. ಆದರೆ ಇಂಥ ಸಂದರ್ಭದಲ್ಲಿ ಯಾರಿಗೆ ನೀವು ಅಪವಾದನೆ ಮಾಡಿ, ಒಳ್ಳೆ ಶಬ್ದಗಳನ್ನು ನೀವು ಜೋಡಣೆ ಮಾಡಿ. ನೀವು ಬಂದಿರ್ತಕ್ಕಂಥ ಯಾವ ಕುಟುಂಬದಿಂದ ಬಂದಿರ್ತೀರಿ ಅದನ್ನ ನೋಡಿ ಆ ಶಬ್ದಗಳ ಜೋಡಣೆ ಚೆನ್ನಾಗಿದ್ರೆ ನಿಮ್ಮನ್ನು ಕೂಡ ಜನ ಮೆಚ್ತಾರೆ. ಆ ರೀತಿಯಲ್ಲಿ ಈ ತರ ಹೇಳುವಂಥದ್ದು, ಏಕವಚನ ಮಾಡುವಂಥದ್ದು, ಮಗ ಎಲ್ರಿಗೂ ಮಕ್ಕಳು ಇರ್ತಾರೆ, ಎಲ್ರಿಗೂ ಅಣ್ಣ ತಮ್ಮದಿರ್ತಾರೆ, ಎಲ್ಲರೂ ತಂದೆ ತಾಯಿ ಹೊಟ್ಟೆಯಿಂದ ನಾವೆಲ್ಲರೂ ಬಂದಿರುವಂತಹದ್ದು. ಈ ರೀತಿಯ ನೋಡಿ, ಈ ರೀತಿಯ ಯೋಚನೆ ಮಾಡಿ ಬರ್ತಕ್ಕಂಥ ಚುನಾವಣೆಯಲ್ಲಿ ಯಾವ ರೀತಿ ಈ ತರದ ಗೊಂದಲವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದನ್ನ ಬಿಟ್ಟು ಸರಿ ದಾರಿಯಲ್ಲಿ ಬರುವಂಥದ್ದು ಮಾಡಿ. ಇಷ್ಟು ವರ್ಷಗಳ ಕಾಲ ಬಿಜೆಪಿ ಸರ್ಕಾರ ಇವತ್ತು ನಮ್ಮ ಜಿಲ್ಲೆಗೆ ಕೊಟ್ಟಂತ ಕೊಡುಗೆ ಏನು ಅನ್ನೋದನ್ನ ಸೃಷ್ಟಿಕರಣ ಮಾಡಿ. ಜಿಲ್ಲೆ ವಿಚಾರದಲ್ಲಿ ಆಗ ಹಿಂದಿನ ನಮ್ಮ ಸರ್ಕಾರ ಇದ್ದಂತ ಸಂದರ್ಭ, ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಬಹಳಷ್ಟು ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೊಟ್ಟರು ಕೂಡ ಈ ಪರೇಶ್ ಮೇಸ್ತಾವನಂತ ಕಿಚ್ಚನ್ನ ಇಡೀ ರಾಜ್ಯದಲ್ಲಿ ಹಚ್ಚಿ ಅಲ್ಲಿ ಕಾಂಗ್ರೆಸ್ ಪಾರ್ಟಿ ಸೋಲನ್ನ ಕಂಡಿದ್ದಾರೆ. ಸ್ವಾರ್ಥಕ್ಕಾಗಿ, ಅಧಿಕಾರಕ್ಕಾಗಿ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಈ ತರದ ಹಿಂದುತ್ವದ ಧರ್ಮದ ಕಿಚ್ಚನ್ನು ಹಚ್ಚಿ, ಧರ್ಮಗಳ ಘರ್ಷಣೆ ಹಚ್ಚಿ ನೀವು ಅಧಿಕಾರಕ್ಕೆ ಬಂದಿರತಕ್ಕಂಥ ಬಿಜೆಪಿ. ಅದೇ ಹಿಂದಿನ ಚುನಾವಣೆಯಲ್ಲಿ ಮಾಡಿರುವಂತದ್ದು ನೀವು ಅನೇಕ ಸೈನಿಕರ ಬಲಿ ಕೊಟ್ಟು ನೀವು ಅಧಿಕಾರಕ್ಕೆ ಬಂದಿರತಕ್ಕಂಥ ಅಂತವರು ಯಾವ ನೈತಿಕತೆ ಇದೆ ನಿಮಗೆ? ಕೇಂದ್ರದಲ್ಲಿ ಅಧಿಕಾರಿ ಬರೋ ಪೂರ್ವದಲ್ಲಿ ಹಲವಾರು ಕಾರ್ಯಕ್ರಮ ನೀವು ತಾವು ಘೋಷಣೆ ಮಾಡಿದ್ರಿ. 2 ಕೋಟಿ ಉದ್ಯೋಗವನ್ನು ಕೊಡ್ತೀವಿ ಅಂತಂದ್ರೆ ಪ್ರತಿ ವರ್ಷನೂ ಎಲ್ಲಿ ಹೋಯ್ತು? ಜನ್ಧನ್ ಖಾತೆಯಲ್ಲಿ ಮೇಲೆ ದುಡ್ಡು ಹಾಕಿ ಅಂತ ಹೇಳಿ ಎಲ್ಲ ರಾಷ್ಟ್ರೀಕೃತ ಬ್ಯಾಂಕ್ ಅಲ್ಲಿ ಅಕೌಂಟ್ ಅನ್ನ ತೆಗೆಸಿದ್ರಿ, ಅದೆಲ್ಲಿ ಹೋಯ್ತು? ಇನ್ನು ಅನೇಕ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಿ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಅವನ್ನೆಲ್ಲ ಮಾಡ್ತಿರ್ತಕ್ಕಂಥ ಕೇಂದ್ರ ಬಿಜೆಪಿ ಸರ್ಕಾರ. ಪ್ರಧಾನಿಯವರ ಕರೆಗೆ ಓಗೊಟ್ಟು ದೇವಾಲಯ ಸ್ವಚ್ಛತಾ ಕಾರ್ಯ ಕೈಗೊಂಡ ಬಿಜೆಪಿ ನಾಯಕರು. ಶ್ರೀ ಕ್ಷೇತ್ರ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠೆ ಪ್ರಯುಕ್ತ ದೇಶದಾದ್ಯಂತ ಎಲ್ಲ ದೇಗುಲ ಮತ್ತು ತೀರ್ಥಕ್ಷೇತ್ರಗಳಲ್ಲಿ ಸ್ವಚ್ಛತಾ ಕಾರ್ಯ ನಡೆಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಸಿದ್ದಾಪುರ ತಾಲೂಕಿನ ಹೇರೂರು ಶ್ರೀ ರಾಮಾಂಜನೇಯ ದೇವಾಲಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ದೇವಸ್ಥಾನ ಕಮಿಟಿ ಹಾಗೂ ಊರ ನಾಗರಿಕರ ವತಿಯಿಂದ ನಡೆದ ಸ್ವಚ್ಛತಾ ಕಾರ್ಯದಲ್ಲಿ ಪಾಲ್ಗೊಂಡರು. ಶಿರಸಿ ಲಯನ್ಸ್ ಪ್ರೌಢಶಾಲೆಯಲ್ಲಿ ರೋಡ್ ಸೇಫ್ಟಿ ಕಾರ್ಯಕ್ರಮ. ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹದ ಕಾರ್ಯಕ್ರಮದ 6ನೇ ದಿನವಾದ ಇಂದು ಪೊಲೀಸ್ ಇಲಾಖೆಯವರು ಶಿರಸಿ ಲಯನ್ಸ್ ನಗರದ ಲಯನ್ಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಅಪ್ರಾಪ್ತ ವಯಸ್ಸಿನವರು ವಾಹನ ಚಲಾಯಿಸಿದಲ್ಲಿ ಆಗುವ ಅನಾಹುತಗಳ ಬಗ್ಗೆ, ಅತಿ ವೇಗದ ಚಾಲನೆಯಿಂದ ಆಗುವ ಅನಾಹುತಗಳ ಬಗ್ಗೆ
ಅನಾವಶ್ಯಕವಾಗಿ ಶಾಲಾ ಕಾಲೇಜುಗಳಿಗೆ ಮೋಟಾರ್ ಸೈಕಲ್ ತರುವುದರಿಂದ ಆಗುವ ತೊಂದರೆಗಳ ಬಗ್ಗೆ ರಸ್ತೆ ಸುರಕ್ಷತಾ ನಿಯಮಗಳನ್ನು ಸಮಗ್ರವಾಗಿ ತಿಳಿಸಿ ಹೇಳಿದರು. ಪ್ರತಿ ದಿವಸ ಹೆಚ್ಚುತ್ತಿರುವ ಅಪಘಾತಗಳಿಗೆ ಪ್ರಮುಖ ಕಾರಣಗಳನ್ನು ಮತ್ತು ಪರಿಹಾರಗಳನ್ನು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಶಿರಸಿ ಮಹಾಲಕ್ಷ್ಮಿ ಆಸ್ಪತ್ರೆಯ ಡಾಕ್ಟರ್ ದಿನೇಶ್ ಹೆಗಡೆ, ಗಣೇಶ ನೇತ್ರಾಲಯದ ಡಾಕ್ಟರ್ ಶಿವರಾಮ್ ಕೆವಿ ಮತ್ತು ಪೊಲೀಸ್ ಇಲಾಖೆಯ ಸಂಪನ್ಮೂಲ ವ್ಯಕ್ತಿಗಳಾದ ರಮೇಶ್ ಮುಚ್ಚುಂಡಿ, ಪ್ರಾಂಶುಪಾಲರಾದ ಶಶಾಂಕ್ ಹೆಗಡೆ ಹಾಜರಿದ್ದರು. ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಪ್ರತಿಜ್ಞಾವಿಧಿ ಓದಿಸಲಾಯಿತು ಮತ್ತು ಸುರಕ್ಷತಾ ನಿಯಮಗಳ ಬಗ್ಗೆ ಜಾಗೃತಿ ಪತ್ರಗಳನ್ನು ಪೊಲೀಸ್ ಇಲಾಖೆಯ ವತಿಯಿಂದ ಹಂಚಲಾಯಿತು. ರಸ್ತೆ ಸುರಕ್ಷತಾ ನಿಯಮದ ಬಗ್ಗೆ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರಿಗೆ ವಿವರವಾಗಿ ತಿಳಿಸಿ ಹೇಳಲಾಯಿತು. ಮಕ್ಕಳಾದ ನಾವು 18 ವರ್ಷಗಳಾದ ನಂತರ ಡ್ರೈವಿಂಗ್ ಲೈಸೆನ್ಸ್ ಮಾಡಿದ ಮೇಲೆಯೇ ವಾಹನ ಚಲಾಯಿಸುತ್ತೇವೆ. ಶ್ರೀರಾಮ ಮಂದಿರದ ಉದ್ಘಾಟನಾ ಕಾರ್ಯಕ್ರಮದ ಆಮಂತ್ರಣ ಪ್ರಯುಕ್ತ ಅಕ್ಷತೆಯನ್ನು ವಿತರಿಸಿದ ವಿವೇಕ್ ಹೆಬ್ಬಾರ್. ಶಾಸಕ ಶಿವರಾಮ್ ಹೆಬ್ಬಾರ್ ಪುತ್ರರಾಗಿರುವ ವಿವೇಕ್ ಹೆಬ್ಬಾರ್ ಅವರು ಮಂಗಳವಾರ ಮುಂಡಗೋಡು ಪಟ್ಟಣದಲ್ಲಿ ಮನೆಗಳಿಗೆ ತೆರಳಿ ಜನವರಿ 22ರಂದು ಅಯೋಧ್ಯೆಯಲ್ಲಿ ನಡೆಯಲಿರುವ ಶ್ರೀರಾಮ ಮಂದಿರದ ಉದ್ಘಾಟನಾ ಕಾರ್ಯಕ್ರಮದ ಆಮಂತ್ರಣ ಪ್ರಯುಕ್ತ ಅಕ್ಷತೆಯನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಪ್ರಮುಖರಾದ ಗುಡ್ಡಪ್ಪ ಕಾತೂರ್, ತುಕಾರಾಮ ಇಂಗಳೆ, ಮಂಡಲ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಪಾಟೀಲ್, ವಿಠ್ಠಲ ಬಾಳಂಬೀಡ್, ಪಟ್ಟಣ ಪಂಚಾಯತ್ ಸದಸ್ಯರಾದ ಶೇಖರ್ ಲಮಾಣಿ, ವಿಶ್ವನಾಥ್ ಪವಾಡ್ ಶೆಟ್ಟರ್, ಶಿವರಾಜ್, ಫಣಿರಾಜ್ ಹದಲಗಿ ಸೇರಿದಂತೆ ಪ್ರಮುಖರಾದ ರವಿ ಹಾವೇರಿ, ಬಸವರಾಜ ತನೇಕದಾರ್, ಗುರುರಾಜ್ ಕಾಮತ್, ಸಂಗಮ ಚಿನ್ನನ್ ಸೇರಿದಂತೆ ಹಿಂದೂ ಸಂಘಟನೆಯ ಪ್ರಮುಖರು, ಕಾರ್ಯಕರ್ತರು ಭಾಗವಹಿಸಿದ್ದರು.